ಸ್ಯಾನ್ ಫ್ರಾನ್ಸಿಸ್ಕೋ ವೈವಿಧ್ಯಮಯ ಆಕರ್ಷಣೆಗಳ ಸುಂದರ ತಾಣ, ಹಲವಾರು ಅಚ್ಚರಿಗಳನ್ನೊಳಗೊಂಡ ಅದ್ಭುತ ನಗರಿ. ಮಾಡರ್ನ್ ಎಂಜಿನಿಯರಿಂಗ್ ಮಾರ್ವೆಲ್ ಎಂದೇ ಕರೆಯಲ್ಪಡುವ ಗೋಲ್ಡನ್ ಗೇಟ್ ಬ್ರಿಡ್ಜ್ನ ಬೆರಗು, ಭುವಿಗಿಳಿದ ಸ್ವರ್ಗ ಎಂದು ಹೆಸರು ಗಳಿಸಿದ ನ್ಯಾಪಾ ವ್ಯಾಲಿಯ ಸೊಬಗು, ಆಪಲ್ನಿಂದ ಗೂಗಲ್ನವರೆಗೂ ಅಸಾಧ್ಯ ಕನಸುಗಳನ್ನು ನನಸಾಗಿಸಿದ ಸಿಲಿಕಾನ್ ಕಣಿವೆಯ ಮೆರುಗು, ಕಾರು ಚಲಿಸಲಾಗದವರ ರಸ್ತೆಯೇ ಡೊಂಕು ಎನ್ನುವ ಸಬೂಬಿಗೆ ಪೂರಕವಾದಂತೆ ನಿಂತ ಲೊಂಬಾರ್ಡ್ ಸ್ಟ್ರೀಟ್, ವರ್ಲ್ಡ್ಸ್ ಲಾಸ್ಟ್ ಮ್ಯಾನ್ಯುಯಲಿ ಆಪರೇಟೆಡ್ ಕೇಬಲ್ ಕಾರ್ ಸಿಸ್ಟಮ್. ಈ ರೀತಿಯ ಅನೇಕ ವೈಶಿಷ್ಟ್ಯಗಳು ಸ್ಯಾನ್ ಫ್ರಾನ್ಸಿಸ್ಕೋನ ಒಂದು ಮಿನಿ ಪ್ರಪಂಚವನ್ನೇ ಮಾಡಿವೆ. ಬರುವ 2014ರಲ್ಲಿ ಈ ವಿಸ್ಮಯ ಲೋಕ ಒಂದು ಹೊಸ ರೂಪ ತಾಳಲಿದೆ. ಗೋಲ್ಡನ್ ಗೇಟ್ ಸೇತುವೆ ಹಳದಿ ಕೆಂಪು ಬಣ್ಣಕ್ಕೆ ತಿರುಗಲಿದೆ. ನ್ಯಾಪಾ ವ್ಯಾಲಿಯ ತುಂಬ ಮೈಸೂರು ಮಲ್ಲಿಗೆ ಕಂಪು ಹರಡಲಿದೆ. ಲೊಂಬಾರ್ಡ್ ಸ್ಟ್ರೀಟ್ ಇನ್ನೂ ವಯ್ಯಾರದಿಂದ ಬಳುಕಲಿದೆ. ಯಾಕೆ ಅಂತ ಕೇಳಿದ್ರ? ಯಾಕೆ ಅಂದ್ರೆ 2014ರಲ್ಲಿ ಕನ್ನಡದ ಸುಗಂಧ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾವನ್ನ ಸಂಪೂರ್ಣವಾಗಿ ಆವರಿಸಲಿದೆ. 6,000ಕ್ಕೂ ಹೆಚ್ಚು ಕನ್ನಡಿಗರು ಇರುವ ಈ ಪ್ರದೇಶದಲ್ಲಿ ಕನ್ನಡದ ಕಹಳೆ ಬೇ ಏರಿಯಾದ ಉದ್ದಗಲಕ್ಕೂ ಮೊಳಗಲಿದೆ. ಹೌದು, ಅಕ್ಕಾ ವಿಶ್ವ ಕನ್ನಡ ಸಮ್ಮೇಳನ 2014 ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಲ್ಲಿ ಸ್ಯಾನ್ ಹೊಸೆ ನಗರದ ಮೆಕೆನ್ರಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಗಸ್ಟ್ 29, 30, 31ರಂದು ನಡೀತಾ ಇದೆ. ನಾರ್ತ್ ಅಮೆರಿಕದ ಅತಿದೊಡ್ಡ ಕನ್ನಡ ಕೂಟವಾದ KKNC ಕನ್ನಡ ಕೂಟ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ ಈ ಮಹಾ ಉತ್ಸವಕ್ಕೆ ಯಾವ ರೀತಿ ಸಂಭ್ರಮದಿಂದ ಅಣಿಯಾಗ್ತದೆ ಅಂತ ಸಂಚಾಲಕ ಸುರೇಶ್ ಬಾಬುರವರ ಮಾತಿನಲ್ಲೇ ಕೇಳೋಣ. ಅಮೆರಿಕ ಹಾಗೂ ವಿಶ್ವ ಕನ್ನಡಿಗರಿಗೆ KKNC ಬಳಗದಿಂದ ನಮಸ್ಕಾರ. ಸಹಸ್ರಾರು ಬೇರೆ ಕನ್ನಡಿಗರು ಹಲವಾರು ವರ್ಷಗಳಿಂದ ಕಾಯ್ತದ ಶುಭಗಳಿಗೆ ಈಗ ಬಂದಿದೆ. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅದ್ದೂರಿಯಾಗಿ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಉಳಿಯುವಂತೆ ನಡೆಸ್ಕೊಡ್ಬೇಕು ಅಂತ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ. ವಿಭಿನ್ನವಾದ ಕಾರ್ಯಕ್ರಮ, ರುಚಿಕರವಾದ ಊಟ ಹಾಗೂ ಉತ್ತಮ ಆತಿಥ್ಯ ನೀಡುವುದರಲ್ಲಿ ನಾವು ಗಮನ ಹರಿಸ್ತೇವೆ. ಈ ಕಾರ್ಯಕ್ರಮದ ಯಶಸ್ಸು ಹೇಗಾಗಬೇಕು ಅಂತ ನಮ್ಮ ಸದಸ್ಯರೆಲ್ಲ ಒಂದಾಗಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಮುಂಬರುವ ಕೆಲವು ತಿಂಗಳುಗಳಲ್ಲಿ ನಮ್ಮ ಕಾರ್ಯಕ್ರಮದ ರೂಪರೇಷೆಗಳನ್ನು ನಿಮಗೆ ಹಲವಾರು ಮಾಧ್ಯಮಗಳ ಮೂಲಕ ತಿಳಿಸ್ಕೊಡ್ತೇವೆ. ನಿಮ್ಮೆಲ್ಲರ ನೆಚ್ಚಿನ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ, ಬನ್ನಿ ನಾವೆಲ್ಲರೂ ಒಂದಾಗಿ ವಿಜೃಂಭಣೆಯಿಂದ ಆಚರಿಸೋಣ.